ನಮಸ್ಕಾರ ಸರ್, ನಮ್ಮ ಹೆಸರು ಸಿದ್ದಪ್ಪಾಜಿ ವಿಶ್ವಕರ್ಮ ಅಂತ ಹೇಳಿ. ಸರ್, ಈಗ ನರೇಂದ್ರ ಮೋದಿ ಅವರು ಬರ್ತಾರೆ ಅಂದ್ಬಿಟ್ಟು ರೋಡ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಮೋದಿ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಲ್ಲ 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 ಆ ರೀತಿ ಮೋದಿ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಶಾಸಕರಾದಂತ KR ಈಶ್ವರ್ ಅವರು ಬಹಳ ಪ್ರಗತಿಗೆ ಒತ್ತು ಕೊಟ್ಟು ರೋಡ್ ಕೆಲಸಗಳನ್ನ ಇರ್ಬೋದು, ಡಾಂಬರಿ ಕೆಲಸಗಳನ್ನ ಇರ್ಬೋದು, ಮೋರಿ ಕೆಲಸಗಳನ್ನ ಇರ್ಬೋದು, ಈಜಿಡಿ ವರ್ಕ್ನ ಇರ್ಬೋದು, ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಅತಿ ಹೆಚ್ಚಿನ ಕೆಲಸ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಹಾಗಾಗಿ ಅದರ ಬೇಸ್ ಮೇಲೆ ಅವರು ವರ್ಕ್ ಮಾಡ್ತಾ ಇದಾರೆ ಹೊರತು ಅದನ್ನ ಹೊರತು ಮೋದಿ ಅವರು ಬರ್ತಾ ಇದಾರೆ ಹಾಗಾಗಿ ನಾವು ರೋಡ್ ವರ್ಕ್ಗಳನ್ನ ಇಲ್ಲಿ ನೀವು ಹೇಳ್ದಂಗೆ ಗೋಡೆ ಪೇಂಟ್ಗಳು ಮಾಡೋಂಥದ್ದು ಮಾಡ್ತಾ ಇಲ್ಲ. ಸಕ್ರಿಯವಾಗಿ ಅವರು ಹಿಂದೆ ಇದ್ದನ್ನು ಈಗ ಚಾಮರಾಜ ಕ್ಷೇತ್ರದಲ್ಲಿ ಸುಮಾರು 19 ವಾರ್ಡಲ್ಲೂ ಕೂಡ ಇದೇ ವರ್ಕ್ಗಳು ನಡೀತಾ ಇದೆ. ರೋಡ್ ಕಾಮಗಾರಿ ಕೆಲಸ ಮತ್ತೆ ಈಜಿಡಿ ವರ್ಕ್ಗಳು ಏನೇನು ಪೆಂಡಿಂಗ್ ವರ್ಕ್ಗಳಿದೆ ಅದೆಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಾಸಕದ ಮುಖ್ಯ ಪಾತ್ರ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಪ್ರಧಾನ ಮಂತ್ರಿ ಬರ್ತಾರ ಉದ್ದೇಶ ಏನಿಲ್ಲ ಸರ್. ನಮ್ಮ ಮೈಸೂರು ಫುಲ್ ಕ್ಲೀನ್ ಸಿಟಿ. ಅದರಿಂದ ಏನು ಅಂದ್ರೆ ಸಾರ್ವಜನಿಕರಿಗೆ ಕ್ಲೀನ್ ಆಗಿ ಕಾಣಬೇಕು, ಹೊರಗಡೆಯಿಂದ ಬರೋ ಪಬ್ಲಿಕ್ ಕ್ಲೀನ್ ಆಗಿರ್ಬೇಕು. ಮೈಸೂರು ನಮ್ದು ಯಾವತ್ತಿದ್ರು ಕ್ಲೀನ್ ಸಿಟಿ. ಏನಂದ್ರೆ ಮೋರಿಗಳೆಲ್ಲ ಕೆಲಸ ಆಗ್ತಾ ಇದೆ. MP MLA ಎಲ್ಲ ಒಳ್ಳೆಯವರು, ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನೀಟ್ ಇರೋದ್ರಿಂದ ಮೋರಿ ಕೆಲಸ ಆಗ್ತಾ ಇದೆ, ಡ್ರೈನೇಜ್ ಕೆಲಸ ಆಗ್ತಿದೆ, ಪ್ರತಿಯೊಂದನ್ನು ಒಳ್ಳೆ ಕೆಲಸ ಆಗ್ತಿದೆ. ಅದಕ್ಕೋಸ್ಕರ ಮೈಸೂರು ನೀಟ್ ಸಿಟಿ. ಅವ್ರು ಮೋದಿ ಬರ್ತಾವ್ರೆ ಅನ್ನೋದೇನಿಲ್ಲ, ದೇಶದ ಪ್ರಧಾನಿಗೆ ಗೌರವ ಕೊಡಬೇಕು. ಆ ಗೌರವದಿಂದ ಒಂದು ರೆಸ್ಪೆಕ್ಟ್ ಮತ್ತೆ ವೆಲ್ಕಮ್ ಮಾಡಕ್ಕೆ ಮೈಸೂರಿಂದ ನಮ್ಗೆ ಇದಾಗುತ್ತೆ. ಬರೋ ರೋಡ್ ಅಂತ ಇಲ್ಲ ಸರ್, ಎಲ್ಲಾ ರೋಡು ಕ್ಲಿಯರ್ ಆಗ್ತಾ ಇದೆ. ನಾವು ಪ್ರತಿನಿತ್ಯ ಆಟೋ ಸರ್ವಿಸ್ ಮಾಡ್ತೀವಿ, ಪ್ರತಿ ರೋಡು ಕ್ಲಿಯರ್ ಆಗ್ತಾ ಇದೆ. ಇನ್ನು 1 ವರ್ಷದೊಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ರೋಡ್ ಮೋರಿ ಕೆಲಸ ಆಗ್ತಾ ಇದೆ, ಡ್ರೈನೇಜ್ ಕೆಲಸ ಆಗ್ತಾ ಇದೆ. ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮೋದಿ ಅವ್ರು ಬರೋದ್ರಿಂದ ಏನಿಲ್ಲ. ಮೋದಿ ಅವರು ನಮ್ಮ ದೇಶದ ಪ್ರಧಾನಿ. ನಮ್ಮ ಮೈಸೂರಿಗೆ ತುಂಬಾ ಇತಿಹಾಸ ಇದೆ, ಗೌರವ ಇದೆ. ಇದು 3ನೇ ಬಾರಿ ಬರ್ತಾ ಇರೋದು. ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಅವ್ರಿಗೆ ವೆಲ್ಕಮ್ ಮಾಡಕ್ಕೆ ಸುಮಾರು ಎಲ್ಲಾ ತರದ ಸಿದ್ಧತೆ ಪಡಿಸ್ತಾ ಇದೆ.